ಈಗ ನಾವು ನೆಕ್ಸ್ಟ್ ಮೂಮೆಂಟ್ ಅಂದರೆ ಶಾವ್ಲಿನ್ ಕುಂಗ್ಫು ಅಲ್ಲಿ ಬೇಸಿಕ್ 18 ಮೂಮೆಂಟ್ಸ್ ಏನು ಬರ್ತವೆ ಆ ಮೂಮೆಂಟ್ಸಲ್ಲಿ ನೆಕ್ಸ್ಟ್ ಮೂಮೆಂಟ್ ಯಾವುದಪ್ಪ ಅಂತ ಹೇಳಿದರೆ ಕ್ರೌಚ್ ಸ್ಟಾನ್ಸ್ ಅಂತ ಹೇಳಿ. ಈ ಕ್ರೌಚ್ ಸ್ಟಾನ್ಸ್ ನೀವು ಮಾಡಬೇಕಾದ್ರೆ ಮೊದಲನೇದಾಗಿ ನೀವು ಬೋ ಸ್ಟಾನ್ಸಲ್ಲಿ ಈ ಸ್ಟ್ರೆಚ್ಚನ್ನು ಮಾಡಿರಬೇಕಾಗುತ್ತೆ, ನೋಡ್ಕೊಳ್ಳಿ. ಇದರ ಜೊತೆಗೆ ಚೇಂಜ್ ದ ಡೈರೆಕ್ಷನಲ್ಲೂ ಕೂಡ ನೀವು ಮಾಡಬೇಕಾಗುತ್ತೆ. ಇದನ್ನು ಮಾಡುವಾಗ ನಿಮ್ಮ ಬಾಡಿ ಸ್ಟ್ರೈಟ್ ಆಗಿರಬೇಕು, ನಿಮ್ಮ ದೃಷ್ಟಿ ನೇರವಾಗಿರಬೇಕು, ಗೊತ್ತಾಯ್ತಲ್ಲ. ಇದರ ಜೊತೆಗೆ ನೆಕ್ಸ್ಟ್ ಈ ರೀತಿಯಾಗಿ ನೀವು ಹಾರ್ಸ್ ಸ್ಟಾನ್ಸನ್ನು ಮಾಡಬೇಕಾಗುತ್ತೆ. ಹಾರ್ಸ್ ಸ್ಟಾನ್ಸಲ್ಲಿ ಈ ರೀತಿಯಾಗಿ 60 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕಾಗುತ್ತೆ, ನೋಡ್ಕೊಳ್ಳಿ. ನಿಮಗೆ ತೋರಿಸ್ಕೊಡುವ ದೃಷ್ಟಿಯಿಂದ ನಾನು ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ, ನಾನು 60 ಸೆಕೆಂಡ್ಸ್ ಹೋಲ್ಡ್ ಮಾಡ್ತಾಯಿಲ್ಲ. 60 ಸೆಕೆಂಡ್ಸ್ ಈ ರೀತಿಯಾಗಿ ನೀವು ಹೋಲ್ಡ್ ಮಾಡಿದ ನಂತರ ನೀವು ಕ್ರೌಚ್ ಸ್ಟಾನ್ಸಿನ ನೀವು ಪ್ರಾಕ್ಟೀಸನ್ನು ಶುರು ಮಾಡಬೇಕಾಗುತ್ತೆ. ಕ್ರೌಚ್ ಸ್ಟಾನ್ಸ್ ನೋಡ್ಕೊಳ್ಳಿ. ಸೇಮ್ ಇಲ್ಲೂ ಕೂಡ ನೀವು ನಿಮ್ಮ ಫುಟ್ ವರ್ಕನ್ನು ಓಪನ್ ಮಾಡಬೇಕಾಗುತ್ತೆ. 1 2 3 ಮಾಡಿರ್ತೀರಿ. ಸೇಮ್ 1 2 3 ಮಾಡಿರ್ತೀರಿ. ಈಗ ಕ್ರೌಚ್ ಸ್ಟಾನ್ಸ್ಗೆ ನೀವು ನಿಧಾನವಾಗಿ ಈ ರೀತಿಯಾಗಿ ಡೌನ್ ಮಾಡೋಕ್ಕೆ ಶುರು ಮಾಡಬೇಕು. ಬೇಕಾದರೆ ನೀವು ನಿಮ್ಮ ಸೊಂಟದ ಮೇಲೆ ನೀವು ಕೈಯನ್ನು ಕೂಡ ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ನೋಡ್ಕೊಳ್ಳಿ. ಹೀಗೆ 1 2 3 4 5 6 ಈ ರೀತಿಯಾಗಿ ಈ ಕಡೆನೂ ಕೂಡ ಮಾಡಿ. ಈ ರೀತಿಯಾಗಿ ಈ ಕಡೆ ಕೂಡ ಮಾಡೋಣ, ಚೇಂಜ್ ದ ಡೈರೆಕ್ಷನಲ್ಲಿ. 1 2 3 4 5 6 ಈ ರೀತಿಯಾಗಿ ನೀವು 10 ಟೈಮ್ಸ್ ಮಾಡಬೇಕಾಗುತ್ತೆ. 3 ರೆಪಿಟೇಷನಲ್ಲಿ ಮಾಡಬೇಕಾಗುತ್ತೆ. ಈ ಕ್ರೌಚ್ ಸ್ಟಾನ್ಸಿನ ನೆಕ್ಸ್ಟ್ ಮೂಮೆಂಟ್ ಏನಪ್ಪ ಅಂತ ಹೇಳಿದ್ರೆ ಇದಕ್ಕೆ ನೀವು ಹ್ಯಾಂಡ್ ಮೂಮೆಂಟ್ ಸೇರಿಸಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಓಕೆನಾ? ನೋಡ್ಕೊಳ್ಳಿ. ಜಸ್ಟ್ ಹ್ಯಾಂಡ್ ಮೂಮೆಂಟ್ಸ್ ಅಷ್ಟೇ ತೋರಿಸ್ತೀನಿ. ಈ ರೀತಿಯಾಗಿ ನಿಮ್ಮ ಕೈಗಳಿರಬೇಕು, ಈ ರೀತಿ ಬೆಂಡ್ ಇರಬಾರ್ದು. ನೋಡ್ಕೊಳ್ಳಿ. ಜಸ್ಟ್ 1 ಶಿಫ್ಟ್ 2 ಶಿಫ್ಟ್ 3 ಶಿಫ್ಟ್ 4 ಶಿಫ್ಟ್ 5 ಶಿಫ್ಟ್ 6 ಈ ರೀತಿಯಾಗಿ ಹ್ಯಾಂಡ್ ಮೂಮೆಂಟ್ಸನ್ನು ನೀವು ಕಲಿಬೇಕಾಗುತ್ತೆ. ಈ ಹ್ಯಾಂಡ್ ಮೂಮೆಂಟ್ಸ್ಗಳನ್ನು ನೀವು ಕಲಿತಾ ಆದಮೇಲೆ ನಿಧಾನವಾಗಿ ನೋಡ್ಕೊಳ್ಳಿ. ಈಗಿರ್ತೀರಿ. ಕ್ರೌಚ್ ಸ್ಟಾನ್ಸ್ 1 ಹ್ಯಾಂಡ್ ಮೂಮೆಂಟ್ಸ್ 2 4 5 ಇವುಗಳನ್ನು ನೀವು ಪ್ರಾಕ್ಟೀಸ್ ಕಂಟಿನ್ಯೂ ಮಾಡಾದ್ಮೇಲೆ ಈ ಹ್ಯಾಂಡ್ ಮೂಮೆಂಟ್ಸನ್ನು ಈ ರೀತಿ ಈ ರೀತಿ ಈ ರೀತಿಯಾಗಿ ನೀವು ಇದನ್ನು ಕೂಡ ಆ್ಯಡ್ ಮಾಡ್ಬೋದು ಸೆಂಟ್ರಲ್ಲಿ. ಯಾವ ರೀತಿ ಅಂತ ಹೇಳಿದರೆ ಈ ಪೋರ್ಷನಿಗೆ ಬಂದಿರ್ತೀರಿ. ಈ ಪೋರ್ಷನಿಗೆ ಬಂದಾಗ ನೋಡ್ಕೊಳ್ಳಿ, ಹೀಗೆ ತೆಗೆದುಕೊಂಡು ಈ ರೀತಿ ಹೀಗೆ ತೆಗೆದುಕೊಂಡು ಈ ರೀತಿ ಹೀಗೆ ತೆಗೆದುಕೊಂಡು ಈ ರೀತಿ ಮತ್ತು ಹೀಗೆ ತೆಗೆದುಕೊಂಡು ಈ ರೀತಿ. ಇದು ಕ್ರೌಚ್ ಸ್ಟಾನ್ಸ್ ಆಗಿರುತ್ತೆ. ಈ ಕ್ರೌಚ್ ಸ್ಟಾನ್ಸನ್ನು ನೀವು ಬೇಕಾದರೆ ನೋಡ್ಕೊಳ್ಳಿ, ಹೀಗೆ ಮತ್ತು ಹೀಗೆ. ಈ ಹ್ಯಾಂಡ್ ಮೂಮೆಂಟ್ಸ್ ಸಮ್ಟೈಮ್ಸ್ ಹೀಗೂ ಕೂಡ ಬರುತ್ತೆ, ಹೀಗೂ ಕೂಡ ಬರುತ್ತೆ, ಹೀಗೂ ಕೂಡ ಬರುತ್ತೆ. ಓಕೆನಾ? ಈ ಹ್ಯಾಂಡ್ ಮೂಮೆಂಟ್ಸ್ ನೋಡ್ಕೊಳ್ಳಿ. ಹೀಗೆ ತೊಗೊತೀರಿ, ಹೀಗೆ ಹೀಗೆ. ಇದು ಕ್ರೌಚ್ ಸ್ಟಾನ್ಸ್ ಆಗಿರುತ್ತೆ. ಈ ಕ್ರೌಚ್ ಸ್ಟಾನ್ಸನ್ನು ಸಹ ನೀವು ಪ್ರತಿದಿನ ಮಾರ್ನಿಂಗ್ ಮತ್ತು ಈವ್ನಿಂಗ್ 10 ಟೈಮ್ಸ್ 3 ರೆಪಿಟೇಷನ್ಸ್ ಅಂದರೆ 90 ಟೈಮ್ಸ್ ಮಾರ್ನಿಂಗ್ ಮತ್ತು ಈವ್ನಿಂಗ್
ಪ್ರಾಕ್ಟೀಸ್ ಮಾಡಬೇಕು. ಅಂದರೆ 180 ಟೈಮ್ಸ್ ಟೋಟಲ್ ಆಗಿ ನೀವು ಪರ್ ಡೇಗೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇವುಗಳನ್ನು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಮೂವಿಗೆ ರೆಡಿಯಾಗಿ ನಾನು ಕೂಡ ಮುಂದಿನ ವಿಡಿಯೋ ಅಪ್ಲೋಡ್ ಮಾಡೋದರಲ್ಲಿ ಕಾತುರನಾಗಿದ್ದೇನೆ.